ವಾಸ್ತು ಟಿವಿಗೆ ಸ್ವಾಗತ. ನಾನು ಸರ್ದಾರ್. ವಿಜಯಪುರ ಜಿಲ್ಲೆಯ ಚರ್ಚನ್ ಪಟ್ಟಣದ ಸಂಗಮೇಶ್ವರ ಗುಡಿ ಹತ್ತಿರದಲ್ಲಿರುವ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಮಠದಲ್ಲಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಿದ್ದಾರೆ. पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. ॐ शान्तिः शान्तिः शान्तिः. ನೀ ನಡೆದು ಪಾದ ಎಲ್ಲಿ ತನಕ ಕಾಣ್ತದ? 1-2 ಕಿಲೋಮೀಟರ್ ಕಾಣ್ತದ. ಏನು ಮುಂಬೈ ತನಕ ಕಾಣ್ತದ? ಭಾಳ ದೊಡ್ಡ ಮನೆ ಕಟ್ರೆ 4 ಕಿಲೋಮೀಟರ್ ಆಚೆ ಕಡೆ ಮನೆ ಕಾಣೋದಿಲ್ಲ ಅಲ್ಲ. ಭಾಳ ದೊಡ್ಡ ಶ್ರೀಮಂತ ಇದ್ರಂದು 10 ಹಳ್ಳಿ ಆಚೆ ಕಡೆ ಅವನು ಯಾರೋ ಗುರುತು ಹಿಡಿಯಂಗಿಲ್ಲ. ದೊಡ್ಡ ಮನೆ ಕಟ್ರೆ 10 ಕಿಲೋಮೀಟರ್ ಆಚೆ ಕಡೆ ಮನೆ ಕಾಣೋದಿಲ್ಲ. ಆದರೆ ಇಲ್ಲಿ ಭಾರತ ದೇಶ ಎಲ್ಲ ಅಖಂಡ ಜಗತ್ತಿನೊಳಗೆ ಸಿದ್ದೇಶ್ವರ ಪೋಳ್ ಅಂದ್ರೆ ಈ ಕಲಿಯುಗದೊಳಗೆ ಒಂದು ದೇವರ ಅವತಾರ ಅಂತ ಯಾರಿಗೆ ಗೊತ್ತಿಲ್ಲಪ್ಪ ಹೇಳಿ ನೋಡೋಣ. ಎಲ್ಲರೂ ಕಾಣ್ತಾರ, ಎಲ್ಲರೂ ದೀಪನ್ನು ಮನೆಯಲ್ಲಿಟ್ಟು ಬೆಳಗಾಕ ಬರ್ತದೆ ಅಲ್ಲ. ಇಲೆಕ್ಟ್ರಿಕ್ ದೀಪ ಅಂಗಳಾಗ ಹಚ್ಚಿ ಬೆಳಗ್ಸಾಕ್ ಬರ್ತದೆ. ಅದ ಸೂರ್ಯನನ್ನು ತಂದು ಒಂದು ಮನೆಯಾಗ ಇಡಕ್ಕಾಗಂಗಿಲ್ಲ. ಸೂರ್ಯ ಜಗತ್ತನ್ನು ಬೆಳಗ್ತಾನ. ವಿಸ್ತಾರವಾಗಿರ್ತಕ್ಕಂಥ ಭೂಮಿಯನ್ನು ಬೆಳಗತಕ್ಕಂಥ ಸೂರ್ಯ ಎಲ್ಲಿದಾನಂತ ಕೇಳ. ಮುಂಬೈ ಸೂರ್ಯ ಬೇರೆ, ಮುಂಬೈದಾಗೂ ಕಾಣ್ತಾನ, ಬೆಂಗಳೂರಿನಾಗೂ ಕಾಣ್ತಾನ, ಹಳ್ಳಿಯಾಗೂ ಕಾಣ್ತಾನ. ಬಡವರು ಗುರುಸಲ ಮ್ಯಾಗೂ ಬೆಳಕ ಚೆಲ್ತಾನ, ಶ್ರೀಮಂತರ ವಾಡ್ಯದ ಮ್ಯಾಗೂ ಬೆಳಕ ಚೆಲ್ತಾನ. ಆ ಸೂರ್ಯ ಎಲ್ಲಿ ಅದಂದ್ರೆ ಎಲ್ಲೆಲ್ಲೇ ನೋಡ್ತೀವಲ್ಲ ಎಲ್ಲ ಕಡೆ ಬೆಳಕು ಕೊಡುವಂಥ ಸೂರ್ಯ ಹೇಗೋ ಈ ಕಲಿಯುಗದೊಳು ರಾಮ ಆಗಿ ಹೋದ್ರು ಅಂತ ಹೇಳ್ತಾರೆ ಅಲ್ರಿ. ರಾಮ ಆಗಿ ಹೋದ, ರಾಮನನ್ನ ನಾವು ನೋಡ್ಲಿಲ್ಲ. ಕೃಷ್ಣನ ಭಗವದ್ಗೀತೆಯನ್ನು ಓದ್ತೀವಿ, ಕೃಷ್ಣ ಆಗಿ ಹೋದ್ರು, ಕೃಷ್ಣ ನಾವು ನೋಡ್ಲಿಲ್ಲ. ಇತ್ತಿತ್ತಲಾಗ ಜ್ಞಾನೇಶ್ವರ ಮಹಾರಾಜರಾಗಿ ಹೋದ್ರು, ಅವ್ರು ನೋಡ್ಲಿಲ್ಲ. ತುಕಾರಾಮ್ ಮಹಾರಾಜರ, ವಿವೇಕಾನಂದರು, ರಾಮ ಕೃಷ್ಣ, ಬಸವಾದಿ ಶರಣರು, ಅಲ್ಲಮ್ಮ ಪ್ರಭುಗಳು ಇವರೆಲ್ಲ ಮಹಾಪುರುಷರಾಗಿ ಹೋದ್ರು ಅಂತ ನೋಡಿದೀವಿ. ನಾವು ನೋಡಕ್ ಹೋದ್ರೆ ಅವ್ರನ್ನ ಯಾರೂ ನೋಡ್ಲಿಲ್ಲ. ಆದ್ರೆ ಎಷ್ಟು ಮಂದಿ ಹೆಸರು ತಗೊಂಡಿಲ್ಲ, ಅವರೆಲ್ಲರೂ ಕೂಡಿ ಒಂದು ದೊಡ್ಡ ಶಕ್ತಿಯಾಗಿ ಜ್ಞಾನದ ಬೆಳಕಾಗಿ ನಾವಿದ್ದಾಗ ಒಂದು ದೊಡ್ಡ ಜ್ಞಾನದ ಶಕ್ತಿ ಬೆಳಕಾಗಿ ನಾವು ನೋಡಿದ್ಯಾರಂದ್ರೆ ಸಿದ್ದೇಶ್ವರ ಅಲ್ಲಮ್ಮ ಪ್ರಭುಗಳನ್ನು ಕಾಣಲಿಲ್ಲ, ಬಸವನ್ನ ನಾವು ನೋಡಲಿಲ್ಲ, ವಿವೇಕಾನಂದ ದರ್ಶನ ಮಾಡಲಿಲ್ಲ, ಜ್ಞಾನೇಶ್ವರರ ಭೇಟಿ ಆಗಲಿಲ್ಲ, ರಾಮ